ಬೆಳಗಾವಿಯಲ್ಲಿ ಸ್ಮಾರ್ಟ್ ಸಿಟಿ ರಸ್ತೆ ಆಗಿದ್ದು ನೀರಿನ ಪೈಪ್ ಅಳವಡಿಕೆ ಮಾಡಲಾಗಿದೆ. ಚೆನ್ನಾಗಿದ್ದ ರಸ್ತೆಗಳನ್ನು ಅಗೆದು ಹಾಳು ಮಾಡಿದ್ದಾರೆ ಎಲ್&ಟಿ ಕಂಪನಿಯವರು. ಎಲ್&ಟಿ ಕಂಪನಿ ವಿರುದ್ಧ ಸ್ಥಳೀಯರು ಜನಪ್ರತಿನಿಧಿಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚೆನ್ನಾಗಿದ್ದ ರಸ್ತೆಯನ್ನ ಅಗದಿದ್ ಯಾಕೆ ಅನ್ನೋದು ಪ್ರಶ್ನೆ. ನೋಡಿ, ಸುಮಾರು ಹಾಳು ಮಾಡಿ ಹಾಕಿದ್ದಾರೆ. ನಗರಕ್ಕೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ 1,000 ಕೋಟಿ ಅನುದಾನ ಬಂದಿತ್ತು. ಯೋಜನೆ ಅಡಿಯಲ್ಲಿ ನಗರದ ಹಲವು ರಸ್ತೆಗಳ ಅಭಿವೃದ್ಧಿ ಕಾರ್ಯಾಗಿತ್ತು. ಆದರೆ ಚೆನ್ನೈ ಮೂಲದ ಎಲ್&ಟಿ ಕಂಪನಿಯಿಂದ ರಸ್ತೆ ಆಗಿದ್ದು ಅವಾಂತರ ಮಾಡಿ ಹಾಕಿದ್ದಾರೆ. ನೀರಲ್ಲಿ ಹೋಮ ಆಗ್ತಾ ಇದೆ. ಕೋಟಿ ಕೋಟಿ ರೂಪಾಯಿ ಹಣ. ಎಲ್&ಟಿ ಕಂಪನಿ ವಿರುದ್ಧ ಒಳಚರಂಡಿ ಮಂಡಳಿ ಅಧ್ಯಕ್ಷ ವಿನಯ್ ಕುಲಕರ್ಣಿ ಕಿಡಿಕಾರಿದ್ದಾರೆ. ಪಾಲಿಕೆ ಸಭೆಯಲ್ಲಿ ಜನರೇ ಕೈಕಾಲು ಮುರಿತಾರೆ ಅಂತ ಶಾಸಕ ಅಭಯ್ ಪಾಟೀಲ್ ಹೇಳಿದ್ದಾರೆ. ನೋಡಿ, ಚೆನ್ನಾಗಿದ್ದಂತ ರಸ್ತೆ 1 ಕೋಟಿ ಅನುದಾನ ಬಿಡುಗಡೆ ಆಗಿತ್ತು. ಸ್ಮಾರ್ಟ್ ಸಿಟಿ ರಸ್ತೆ ನಿರ್ಮಾಣ ಆಗಬೇಕು ಅಂತ. ಆ ಹಿನ್ನೆಲೆಯಲ್ಲಿ ಎಲ್ಲ ನಿರ್ಮಾಣವೂ ಆಗಿತ್ತು. ಆದರೆ ಇವ್ರು ನೋಡಿದ್ರೆ ಎಲ್&ಟಿ ಕಂಪನಿಯವರು ಎಲ್ಲ ಹಾಳು ಮಾಡಿ ಹಾಕಿದ್ದಾರೆ. ಚೆನ್ನಾಗಿದ್ದಂಥ ರಸ್ತೆಗಳನ್ನು ಅಗೆದಿದ್ದಾರೆ ಪೈಪ್ ಅಳವಡಿಕೆ ಮಾಡಲಿಕ್ಕೆ ಅಂತ. ಹೀಗಾಗಿ ಸ್ಥಳೀಯರು, ಜನಪ್ರತಿನಿಧಿಗಳು ಪ್ರತಿಯೊಬ್ಬರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ಅಲ್ಲಿನ ದೃಶ್ಯ. ಇದೆಲ್ಲ ಚೆನ್ನಾಗಿದ್ದಂಥ ರಸ್ತೆ, ಅಲ್ಲಿ ಈ ರೀತಿಯಾಗಿ ಅಗಲೀಕರಣವನ್ನ ಮಾಡಿರೋದು. ಇದೇ ಕೆಲಸ. ಒಂದ್ಸತಿ ಕೀಳೋದು, ಮತ್ತೊಂದ್ಸತಿ ಮುಚ್ಚೋದು. ಯಾರು ದುಡ್ಡು ಹೇಳಿ? ಹೆಂಗಾದ್ರೂ ಮಾಡ್ಬಿಡೋದು. ಒಟ್ಟು ಕಾಟಾಚಾರಕ್ಕೊಂದು ಕೆಲಸ ಮಾಡಬೇಕು, ಮಾಡೋದು. ನೀರಲ್ಲಿ ಹೋಮ ಆಗಿ ಹೋಗ್ತಾ ಇದೆ. ಕೋಟಿ ಕೋಟಿ ರೂಪಾಯಿ. ಯಾರು ಹೊಣೆ? ಯಾರು ಜವಾಬ್ದಾರಿ? ಯಾರು ನೋಡ್ಕೊಳ್ಬೇಕಾಗಿತ್ತು? ಯಾರು ಎಚ್ಚೆತ್ಕೊಳ್ಬೇಕಾಗಿತ್ತು? ಗೊತ್ತಿಲ್ಲ. ಈಗ ಎಲ್ಲರೂ ಹರಿಹಾಯ್ತಾ ಇದ್ದಾರೆ. ಯಾರನ್ನ ಎಲ್&ಟಿ ಅಧಿಕಾರಿಗಳು ಮತ್ತೆ ಜನನ ಕಟ್ಟಿ ಹಾಕ್ತಾರೆ. ಆ ಪರಿಸ್ಥಿತಿ ಬಂದದ್ದು. ಹೇಳ್ತೀನಿ ನೀವು ಚೆನ್ನಮ್ಮನಗರನಾಗ ನೋಡ್ರಿ, ನೀವು ಈಚೆ ಭಾರಿ ರಸ್ತೆ ರಿಸ್ಟೋರೇಷನ್ ಮಾಡಂತಂದ್ರೆ ಹೆಂಗ್ ಬೇಕಾದಂಗೆ ಮಾಡಿದ್ರಿ. ಈಗ ನೀವು ಮತ್ತೆ ಕಟ್ ಮಾಡತ್ತಾರೆ ನಡಕಿನ ಪೈಪ್ಲೈನ್. ಆದ್ರೆ ರಿಸ್ಟೋರೇಷನ್ ಮಾಡಿ ಮೊದ್ಲಿನಂಗೆ ಮಾಡಿಕೊಡ್ರಿ. ನಮ್ಮದು ಏನೋ ಅಭ್ಯಂತರ ಇಲ್ಲ. ಆದ್ರೆ ಮೊದ್ಲಿನಂಗೆ ಆಗ್ಲಿಲ್ಲ. ಒಂದು ಎರಡದ್ದು ಕೆಲವೊಂದು ಟೆಕ್ನಿಕಲ್ ಸಮಸ್ಯೆ ಹೇಳಿದ್ರು. ಅದನ್ನ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿದಾಗ ನೀವು ತಪ್ಪೈತೆ ಅವ್ರು ತಪ್ಪೈತೆ ಗೊತ್ತಾಗ್ತದೆ. ಅಂಥವೇನಿದಾವು. ಮತ್ತು ಸ್ಮಾರ್ಟ್ ಸಿಟಿದ್ದು ಎಲ್ಲಿ ರೋಡ್ ಮುಗಿತಾವು, ನಿಮ್ಮ ರೋಡ್ ಸ್ಟಾರ್ಟ್ ಇಲ್ಲ, ಇದೇನು ಕನೆಕ್ಟ್ ಆಗಿಲ್ಲ, ಅದು ಅವ್ರ ಮಿಸ್ಟೇಕ್ ಅದ. ಯಾರು ಕೆಲವೊಂದು ಮಾಡಿಲ್ಲ ಅಂತಾವು. ನೀವು ಒಂದು ವರದಿ ಕೊಡ್ರಿ ಅದನ್ನ. ಅಲ್ಲಿ ಎಲ್ಲೆಲ್ಲಿ ಹಿಂಗೆ ಬೋರ್ಡ್ ಕನೆಕ್ಟ್ ಆಗಿಲ್ಲ ಅಂತ ಯಾರು ಕಾರ್ಪೊರೇಷನ್ದವ್ರು ಅಂದ್ರೆ ಅವ್ರ ಕಡೆಯಿಂದ ನೀನು ನಾನು ಜಗದೀಶ್ ಶೆಟ್ಟರ್ ಸಾಹೇಬ್ ನಿನ್ನ ನೀವು ಮೀಟಿಂಗ್ ಮಾಡಿದ್ರೆ ನಾನು ಇದ್ದೀನಿ. ಹಿಂಗೆ ಅನೇಕ ವಿಷಯಗಳು ಚರ್ಚೆ ಆಗಿದಾವ ಅಲ್ಲಿ. ಅದಕ್ಕೆ ಎಲ್ಲಕ್ಕಿಂತ ಮುಖ್ಯ ನಮಗೆ ಸಮಸ್ಯೆ ಐತೆ ಅಂದ್ರೆ ಎಲ್&ಟಿ. ಈಗ ಎಲ್ಲಿ ಅದು ಆಮೇಲೆ ಗ್ಯಾಸ್ದವ್ರು ಅವರು ಎಲ್ಲೆಲ್ಲಿ ಗ್ಯಾಸ್ ಹಾಕಿದಾರಲ್ಲ, ಗ್ಯಾಸ್ ಪೈಪ್ಲೈನ್, ಅಲ್ಲಿ ರಿಜಿಸ್ಟ್ರೇಷನ್ ಸರಿಯಾಗಿಲ್ಲ. ಇವು 2 ದಿನದ ಜನ ಇಷ್ಟು ಸಮಸ್ಯೆ ಆಗಿದ್ದದ. ವಿಶೇಷವಾಗಿ ಎಲ್&ಟಿದು. ಈಗ ನೀವು ಹೊಸ ಪೈಪ್ಲೈನ್ ಹಾಕಂದ್ರೆ ಇದಲ್ಲ, ಹಿಂದೇನು ನೀವು ರಿಜಿಸ್ಟ್ರೇಷನ್ ಮಾಡಂತ ಹೇಳ್ತಿಲ್ಲ. ಚೆನ್ನಮ್ಮನಗರನಾಗ ಅವು ಬೇಕಾದ್ರೆ ನಾಳೆ ನಡ್ರಿ ಮುಂಜಾನೆ ತೋರಿಸ್ತಾನೆ ನಿಮಗೆ. ನೀವು ಮತ್ತೆ ನಾ ಲಾಸ್ಟ್ ಟೈಮ್ ಹೇಳಿ 15 ದಿವಸ ಅಂತ ಹೇಳಿ ನಾಳೆ ಡೇಟ್ ಮುಗಿಯಾಕ ಬಂದೈತೆ. ನಾಡದಿಂದ ಅವ್ರದ್ದೇನು ಕರೆಯಲ್ಲಿ ಹೇಳ್ತಾನೆ. ಮತ್ತೆ ನಿಮ್ಗೆ ಹೇಳ್ತಾನೆ ಎಲ್&ಟಿದವ್ರು ಅವ್ರು ಯಾವ ಚೆನ್ನೈ ಅಧಿಕಾರಿಗಳು ಬಂದ್ರು ಕಟ್ಟಿ ಟೋಟ್ಲಿ. ಈಗಾಗಲೇ ನಾವು ಸರ್ಕಾರ ಕೂಡ ಸಾಕಷ್ಟು ಸಲ ಮನವಿ ಮಾಡೀವಿ. ಎಲ್&ಟಿ ಕಂಪ್ನಿ ದೊಡ್ಡ ಕಂಪ್ನಿ ಅನ್ನೋದು ಎಲ್ಲರ ತಲೆ ಗಮನದಾಗೈತಿ. ಬಟ್ ಎಲ್&ಟಿ ಅಂತ ವರ್ಸ್ಟ್ ವರ್ಕು, ಎಲ್&ಟಿ ಅಂತ ಡಿಲೇ ಪ್ರೊಸೆಸ್ಸು ಯಾವ ಕಂಪ್ನಿಯಲ್ಲಿ ಕೂಡ ಇಲ್ಲ. ಸುಮ್ಮನೆ ಹೆಸರು ಎಲ್&ಟಿ ಅಂತ ಕೂಡ ದೊಡ್ಡ ಕಂಪ್ನಿ ಅಂತ ಎಲ್ಲರ ತಲೆಯಲ್ಲಿತ್ತು. ಅವ್ರಿಗಿಂತ ಸಣ್ಣ ಕಾಂಟ್ರಾಕ್ಟ್ರು ಭಾಳ ಇಫೆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಆಮೇಲೆ ಎಲ್ಲರೂ ಕಂಟ್ರೋಲಾಗಿದ್ದಿಲ್ಲಿ ಕೆಲಸ ಮಾಡ್ತಿರ್ತಾರೆ. ಬಟ್ ಎಲ್&ಟಿ ಕಂಪ್ನಿ ಭಯಂಕರ ವಿಳಂಬ. ಆಗಲೇ ನಾವು ಮೊನ್ನೆ ನಾವು ಹುಬ್ಳಿ ಧಾರವಾಡಕ್ಕೆ ಇದರಲ್ಲಿ ನಮ್ಮ ಹುಬ್ಳಿ ಧಾರವಾಡಕ್ಕೆ ನಾವು ಕುಡಿ ನೀರು ಸರಬರಾಜು ಮಾಡತ್ತೀವಿ. ಪ್ಲಸ್ ನಮ್ಮ ಗ್ರಾಮೀಣ ಘಟಕ ಹೋದ ಸಲ ಸಿದ್ದರಾಮಯ್ಯನವರು 2015-16ರಲ್ಲಿ ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ನಾವು ಅವ್ರನ್ನ ವಿಸಿಟ್ ಮಾಡಿಸಿ ಧಾರವಾಡ ಜಿಲ್ಲೆಯಲ್ಲಿ ನವಲಗುಂದ ತಾಲೂಕು, ಆಮೇಲೆ ನನ್ನ ಧಾರವಾಡ ತಾಲೂಕು, ಆಮೇಲೆ ಕುಂದಗೋಳ ತಾಲೂಕು, ಕಲಘಟಗಿ ತಾಲೂಕು ಇವನಷ್ಟು ಕುಡಿ. ಇವಾಗ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಅಷ್ಟೆಲ್ಲ ಕೋಟಿ ಖರ್ಚು ಮಾಡಿ ಒಳ್ಳೆ ಮೂಲಭೂತ ಸೌಕರ್ಯ, ರಸ್ತೆ ಎಲ್ಲ ಆಗಿತ್ತು. ಈಗ ಎಲ್&ಟಿ ಕಂಪನಿಯವ್ರು ಬಂದು ಎಲ್ಲ ಹಾಳು ಮಾಡ್ತಿದ್ದಾರೆ, ಅಗಿತಾ ಇದ್ದಾರೆ ಅಂತ ಅಂದರೆ ಇದು ಈ ರೀತಿಯಾಗಿ ಹಾಳು ಮಾಡೋವರೆಗೂ ಯಾರ ಗಮನಕ್ಕೂ ಬಂದೇ ಇರಲಿಲ್ವಾ? ತಡೆಯೋ ಪ್ರಯತ್ನವೂ ಆಗಲಿಲ್ವಾ? ಅಧಿಕಾರಿಗಳ ಗಮನಕ್ಕೆ ಏನು ಬರದೇ ಈ ಕೆಲಸ ಆಗಿದೆಯಾ? ಬೆಳಗಾವಿ ಸ್ಮಾರ್ಟ್ ಸಿಟಿ ಆಗಿ ಮೊದಲ ಪಟ್ಟಿಯಲ್ಲಿ ಆಯ್ಕೆಯಾಗಿತ್ತು. ಬೆಳಗಾವಿಯಲ್ಲಿ ಸಾಕಷ್ಟು ಸ್ಮಾರ್ಟ್ ಸಿಟಿ ಯೋಜನೆ ಕಾಮಗಾರಿ ಕೂಡ ನಡೆದಿದ್ದಾವೆ. ಅಂದ್ರೆ 1,000 ಕೋಟಿ ಅನುದಾನದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಹಭಾಗಿತ್ವದಲ್ಲಿ ಈ ಒಂದು ಸ್ಮಾರ್ಟ್ ಸಿಟಿ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಬೆಳಗಾವಿಯಲ್ಲಿ ಏನು 58 ವಾರ್ಡ್ಗಳು ಬರುತ್ತೆ. 58 ವಾರ್ಡ್ಗಳಲ್ಲಿ ಹಿಂದೆನೆ ಒಂದು ಪ್ರಾಯೋಗಿಕವಾಗಿ 10 ವಾರ್ಡ್ಗಳಲ್ಲಿ ನಿರಂತರ ನೀರು ಪೂರೈಸುವ ಯೋಜನೆಯನ್ನ ಏನು ಅನುಷ್ಠಾನಗೊಳಿಸಲಾಗಿತ್ತು. ಹಾಗಾಗಿ ಉಳಿದಂತ ಏನು ವಾರ್ಡ್ಗಳಿದಾವೋ ಆ ವಾರ್ಡ್ಗಳಿಗೆ ನಿರಂತರ ನೀರು
ಪೂರೈಸುವ ಯೋಜನೆ ಅಂದ್ರೆ 24x7 ನೀರು ಪೂರೈಸುವ ಯೋಜನೆಯನ್ನ L&T ಕಂಪನಿಗೆ ಈ ಒಂದು ಟೆಂಡರ್ ಅನ್ನು ನೀಡಲಾಗಿದೆ. ಅದು L&T ಕಂಪನಿ ಒಂದು ಕಾಮಗಾರಿಯನ್ನು ತುಂಬಾ ವಿಳಂಬವಾಗಿ ಮಾಡ್ತಿರ್ತಕ್ಕಂಥದ್ದು ಒಂದಾದ್ರೆ, ಮೊದಲನೇದು ಎರಡನೇದಾಗಿ ಏನು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಏನು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ರಸ್ತೆಗಳನ್ನ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಆ ರಸ್ತೆಗಳನ್ನ ಅಗಿದು ಏನು ಈಗ ಅಲ್ಲಿಗ ಪೈಪ್ಲೈನ್ ಮಾಡುವಂತ ಕೆಲಸ ಮಾಡಲಾಗ್ತದೆ. ಇದರಿಂದ ಬಹುಪಾಲು ಉತ್ತರ ಮತಕ್ಷೇತ್ರದಲ್ಲಿ ನಿರ್ಮಾಣ ಆದಂತ ಪ್ರಮುಖ ರಸ್ತೆಗಳೇನಿದಾವೆ ಆ ಪ್ರಮುಖ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಪೈಪ್ಲೈನ್ ಅಳವಡಿಸಿದ ಬಳಿಕ ರಸ್ತೆಯನ್ನ ಪುನಃ ಯಾವ ರೀತಿ ಇತ್ತು ಅದೇ ರೀತಿ ನಿರ್ಮಿಸುವಂತ ಕೆಲಸ ಮಾಡಬೇಕಾಗಿತ್ತು. ಅದು ಕೂಡ ಒಂದು ಈ L&T ಕಂಪನಿಯಿಂದ ಆಗ್ತಾ ಇಲ್ಲ. ಇದರಿಂದ ಏನಂದ್ರೆ L&T ಕಂಪನಿಯಿಂದ ಏನು ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ, ಇದರಿಂದ ನಗರದ ಅಂದ ಹಾಳಾಗ್ತದೆ, ಜೊತೆಗೆ ನಗರದ ರಸ್ತೆಗಳು ಹಾಳಾಗ್ತವೆ. ಜೊತೆಗೆ ದಿನವೂ ಕೂಡ 10 ಅಪಘಾತಗಳಾಗಿ ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಕೂಡ ಉಂಟಾಗ್ತಾ ಇದೆ. ನಿರಂತರವಾಗಿ L&T ಕಂಪನಿ ವಿರುದ್ಧ ಏನು ಸ್ಥಳೀಯ ಏನು ಶಾಸಕರು ಧ್ವನಿ ಎತ್ತಿದ್ದಾರೆ, ಸಂಸದರು ಧ್ವನಿ ಎತ್ತಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಏನು ಸರ್ಕಾರದ ನಿಗಮ ಮಂಡಲ ಅಧ್ಯಕ್ಷ ಅಂತ ವಿನಯ್ ಕುಲಕರ್ಣಿ, ಯಾಕಂದ್ರೆ ಕರ್ನಾಟಕ ನೀರು ಸರಬರಾಜು ಮಂಡಳಿ ಅಧ್ಯಕ್ಷರು ಕೂಡ ಹೌದು, ಅವರು ಕೂಡ ಈ ಒಂದು L&T ಕಂಪನಿ ವಿರುದ್ಧ ಬಹಿರಂಗವಾಗಿ ಒಂದು ಆಕ್ರೋಶ ಹೊರಹಾಕಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ನಡೆದಂತ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ L&T ಕಂಪನಿ ಅಧಿಕಾರಿಗಳನ್ನ ಜನರೇ ಒಂದು ಕಂಬಕ್ಕೆ ಕಟ್ಟಿ ಕೈಕಾಲು ಮುರಿತಾರೆ ಅನ್ನುವಂತ ಒಂದು ಮಟ್ಟಿಗೆ ಒಂದು ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.